ಹಾಯ್ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಕೂಡ ಚೆನ್ನಾಗದೀನಿ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋ ಚಲೋ ಮಾಡಾಕತ್ತೀನಿ. ಟೈಮ್ ಒಂದು 5:30 ಆಗೈತೆ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಎಲ್ಲಿ ವಿಡಿಯೋ ಸ್ಕಿಪ್ ಮಾಡಿ ವಿಡಿಯೋ ನೋಡಿ ಸ್ನೇಹಿತರೆ. ಯಾಕಂದ್ರೆ ವಿಡಿಯೋ ಸ್ಕಿಪ್ ಮಾಡಿ ನೋಡಿದರೆ ಸ್ನೇಹಿತರೆ ನಮಗೆ ಯೂಸ್ ಆಗಲ್ಲ. ಬನ್ನಿ ಸ್ನೇಹಿತರೆ, ನೋಡೋಣ ಹೆಂಗೈತೆ ಮನೆ. ನೋಡಿ ಸ್ನೇಹಿತರೆ, ನಿನ್ನೆ ರಾತ್ರಿ ಸುಸ್ತಾಗಿಬಿಡ್ತು. ಅಲ್ಲೇ ಇಟ್ಟು ಮಕ್ಕೊಂದು ಟೈಮ್ 5:30 ಆಗೈತೆ ರೀ. ಇವಾಗ ಎದ್ದಿನ ಥಂಡಿಗೆ ಹೇಳೋಕ್ಕಾಗಲ್ಲ ನೋಡಿ ಸ್ನೇಹಿತರೆ. ಇನ್ನೂ ಕದ ತೆರೆದಿಲ್ಲ. ಕದ ಆಮೇಲೆ ತೆರಿತೀನಿ ರೀ. ಥಂಡಿ ಬನ್ನಿ ನೋಡಿ. ಊಟ ಮಾಡಿ ಶ್ರಾವಣಿ ತತ್ತಿ ಸುಲಿದು ಹೆಂಗೆ ನೋಡಿ. ಎಲ್ಲ ಅಲ್ಲೇ ಇಟ್ಟು ಸ್ನೇಹಿತರೆ ಉಟ್ಟು ಕ್ಲೀನ್ ಮಾಡ್ಕೊತೀನಿ ರೀ. ಬಟ್ಟೆ ಮಡ್ಚಿಲ್ಲ. ಶ್ರಾವಣಿ ಬಟ್ಟೆ ತೊಗೊಂಬಂದು ಹೆಂಗೆ ಓದಾಡಿ ನೋಡಿ. ಇನ್ನು ರಾತ್ರಿ ಐತೆ ಸ್ನೇಹಿತರೆ. ಮುಂದೆ ಬೀರಪ್ಪ ಗುಡಿಯಾಗ ಮೈಕ್ ಹಾಕ್ಯಾರ. ಹಿಂಗಾಗಿ ವಯಸ್ಸವ್ರು ಕೊಡಾಕತ್ತಿ ನೋಡಿ. ಎಲ್ಲ ಕ್ಲೀನ್ ಮಾಡಿ ಸಿಗ್ತೀನಿ ಬನ್ನಿ ಸ್ನೇಹಿತರೆ. ಮತ್ತು ನೋಡಿ ಸ್ನೇಹಿತರೆ, ಎಲ್ಲ ಕ್ಲೀನ್ ಆಯಿತು. ಒಲಿ ಪೂಜೆನೂ ಆಯಿತು. ಮನೆ ತೊಳ್ಕೊಂಡಾಯ್ತು. ಆಯ್ತಾರಲ್ರಿ ಇವತ್ತು. ಆಯ್ತಾರನು ಮನೆ ಆಯ್ತಾರಕ್ಕೊಮ್ಮೆ ತೊಳಿತೀನಿ ರೀ. ಜಾತ್ರೆನೇ ಐತಲ್ರಿ, ಹಿಂಗಾಗಿ ಉಟ್ಟು ತೊಳ್ಕೊಂಡು ನೋಡಿ ಸ್ನೇಹಿತರೆ. ಒಲಿ ಪೂಜೆನೂ ಮಾಡ್ಕೊಂಡೆ. ಇನ್ನು ಅಂಗಳ ಕಸ ಇನ್ನೇನು ಮುಸುರಿ ನೋಡಿ ಎಷ್ಟದ. ಇನ್ನೂ ಇಷ್ಟು ಮುಸುರಿ, ಅಂಗಳ ಕಸ, ಪಡ್ಸಲಿ ಕಸ ಉಟ್ಟು ಉಡ್ಬೇಕಂದ್ರೆ ಲೇಟ್ ಆಗತ್ತೆ ನೋಡಿ. 6:30 ಟೈಮು. ಒಲಿ ಹೆಂಗಂದ್ರೆ ಸಾಬೂನು ತಿಕ್ಕೊಂಡಿನಿ ರೀ. ಎಲ್ಲ ಒಟ್ಟು ಒಲಿ ಹಚ್ಚಿರ ಕರ್ಗಡಿ ತಿಕ್ಕೊಂಡೆ. ಹಸನ್ ಆಯ್ತು ನೋಡಿ. ಕ್ಲೀನ್ ಆಯ್ತು. ಬನ್ನಿ ಸ್ನೇಹಿತರೆ, ಹೊರಗೆ ತೋರಿಸ್ತೀನಿ ನಿಮಗೆ. ನೋಡಿ ಹೊರಗೆಲ್ಲ ಏನೋ ಅಲ್ಲೇ ಐತೆ. ಇನ್ನು ಕದ ತೆರೆದಿಲ್ಲ ರೀ. ಬನ್ನಿ ಕದ ತೆರಿತೀನಿ. ಲೇಟ್ ಆಗೈತೆ. 6:30 ಆಗೈತೆ. 5:30 ಎದ್ದೀನಿ ರೀ. ಒಂದು ತಾಸು ಬರೀ ಅಡುಗೆ ಮನೆ ತೊಳೆದು ಬಾಂಡೆ ಹಚ್ಚಿಡೋದು ಇದೇ ಆಯ್ತು ನೋಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಕದ ತೆರಿತೀನಿ ನೋಡಿ. ಎಲ್ಲರೂ ಇದ್ದಾರೆ. ಅಂಗಳ ಕಸ ಗುಡಿಸೋರು ಮಾಡೋರು ಮಾಡಾಕತ್ತಾರೆ. ನಾನು ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕಿ ಮತ್ತೆ ಸಿಗ್ತೀನಿ ನೋಡಿ ಸ್ನೇಹಿತರೆ. ಅಂಗಳ ಕಸ ಗುಡಿಸ್ಕೊಂಡು ರಂಗೋಲಿ ಹಾಕ್ಕೊಂಡು ಬಂದು ನೋಡಿ. ಹಂಗೆ ಸಿಂಪಲ್ ಹಾಕಿ ನೋಡಿ ರಂಗೋಲಿ. ಹೊರಗೆ ಹೋಗಿ ವಿಡಿಯೋ ಮಾಡ್ಬೇಕಂದ್ರೆ ನಾ ಬಾಂಡೆ ತೆಗಿಬೇಕು ರೀ. ಬಂದಿದ್ದು ಮನೆ ತೊಯ್ತೀನಿ. ಆಯ್ತಾ ರೀ. ಜಾತ್ರೆ ಐತೆ ನಮ್ಮೂರಾಗ ಇವತ್ತು. ಹಿಂಗಾಗಿ ಇದಿಟ್ಟು ಮನೆ ತೊಳ್ಕೊತೀನಿ ನೋಡಿ. ಇವಾಗೆಲ್ಲ ಮನೆ ನೀಟ್ ಆಯ್ತು ನೋಡಿ ಸ್ನೇಹಿತರೆ. ಇಷ್ಟು ರಾಟಿ ಮ್ಯಾಗ ಇಟ್ಟು ತೊಳ್ಕೊತೀನಿ. ಆಮೇಲೆ ಇಡ್ತೀನಿ. ಯಾಕೆ ಅವ್ರು ಟಿಚ್ ಮಾಡೋದು ಅವ್ರಿಗೆ ಗೊತ್ತಾಗಲ್ಲ. ಹಿಂಗಾಗಿ ನೋಡಿ ಮನೆ ನೀನು ಸಂಜೆನ್ಯಾಗ ರಾತ್ರಿ ಅಂದ್ರೆ ಚಂತನ ಮಾಡಿ ಕೇರಿ ನನಗೆ ಸುಸ್ತಾಗಿಬಿಡ್ತೀರಿ. ಕ್ಲೀನ್ ಮಾಡೋಕ್ಕಾಗಲ್ಲ. ಮುಂಜಾನೆ ನೋಡಿ ಎಲ್ಲ ಕ್ಲೀನ್ ಮಾಡೋದು ನೋಡಿ ಸ್ನೇಹಿತರೆ. ಬಾಂಡೆ ತಿಕ್ಕಿ ಟೈಮ್ 8 ಗಂಟೆ ಆಯ್ತು ನೋಡಿ. ಸರಿ ಶ್ರವಣಕ್ಕ. ನೋಡಿ ಶ್ರಾವಣಿ ಎದ್ದಾಳು. ಇವಾಗ ಎದ್ದು ಬಂದ. ಕಡೆಗೆ 8 ಗಂಟೆ ಕೇರಳ ಒಟ್ಟು ಬಾಂಡೆ ತಿಕ್ಕೊಂಡು ಹಿಂದಿಂದೆಲ್ಲ ಕ್ಲೀನ್ ಮಾಡಿದ್ದು ನೋಡಿ ಸ್ನೇಹಿತರೆ. ಬನ್ನಿ ತೋರಿಸ್ತೀನಿ ನಿಮ್ಗೆ ನೋಡಿ. ಬನ್ನಿ ನೀರು ಕಾಯಕ್ಕೆ ಹಾಕ್ತೀನಿ ರೀ. ಕೊಯ್ಲು ಹಾಕ್ಬಿಡ್ತೀನಿ ಇವಾಗ. ಶ್ರಾವಣಿ ಕೊಯ್ಲು ಹಾಕ್ಬೇಡ. ಇವತ್ತು ಬೇಡ ಬಿಡವ. ಏನು ಅಡಿಗಿಲ್ಲ. ಗ್ಯಾಸಿನ ಮಾಡೈತೆ. ಕಾಯಿಪಲ್ಲೆ ಬಂತು. ಕಾಯಿಪಲ್ಲೆ ತೊಗೊಂಡು ನೋಡಿ. ಹೀರೆಕಾಯಿ ಪಾಕಿಲ್ಲ. ಹೀರೆಕಾಯಿ ಪಾಕಿಲ್ಲ. ಸೌತೆಕಾಯಿ ಪಾಕಿಲ್ಲವು. ಚೌಳಿಕಾಯಿ ತೊಗೊಂಡು ನೋಡಿ. ಕಾಯಿಪಲ್ಲೆದು ಒಂದು ಸಮಸ್ಯೆ ಸ್ನೇಹಿತರೆ ನೋಡಿ. ಕಾಯಿಪಲ್ಲೆ ತೊಗೊಂಡಿನಿ. ಇವತ್ತು ಮಾತ್ರ ರೊಟ್ಟಿ ಮಾಡಲ್ಲ ರೀ. ಏನೋ ನಾಷ್ಟ ಮಾಡಬೇಕು. ಹೀರೆಕಾಯಿನೂ ಸ್ವಲ್ಪ ಬಲ್ತಂಗೆ ನೋಡಿ ಸ್ನೇಹಿತರೆ. ಏನು ಬಲ್ತಾವು ಬಿಟ್ಟವು ಗೊತ್ತಿಲ್ಲ ಸ್ನೇಹಿತರೆ. ಬನ್ನಿ ಮತ್ತೆ ಸಿಗ್ತೀನಿ ನಿಮಗೆ. ನೀರು ಕಾಯಕ್ಕೆ ಹಾಕ್ತೀನಿ ರೀ ಸ್ನೇಹಿತರೆ. 8:25 ಟೈಮು. ಶ್ರಾವಣಿ ಸ್ಕೂಲ್ ಇಲ್ಲ. ನೀರು ಕಾಯಕ್ಕೆ ಹಾಕಿನಿ. 2 ಕಾಜಿ ಗುಂಡಿ ಮಾಡ್ತೀನಿ ರೀ. ಅವಿ ಊರಿಗೆ ಹೊಂಟ ಅಂತ ಇನ್ನೇ ಬಂದು ಹೇಳಿದ್ಲು. ಅದು ಮಾಡಾಕೈತೆ ನೋಡಿ. ಇವರು ಇಲ್ಲಿ ನಿಂತಾರೆ ನೋಡಿ ಸ್ನೇಹಿತರೆ ಇಬ್ಬರು. ಅದಕ್ಕೆ ಈಗ ಕುಂದ್ರೆ ನೀರು ಕಾಯಕ್ಕೆ ಒಳಗೆ ಹೋಗ್ಬೇಡ್ರ. ಶ್ರಾವಣಿ ಒಂದು ಸ್ವಲ್ಪ ತಮ್ಮ ಬಿಸಿನೀರು ಕಸ ಕೊಡು. ನೀನು ಬಿಸಿನೀರು ಕುಡಿ. ಅದು ಜಾಕ ಮಾಡಿ ಸ್ಮೆಲ್ ತಿಕ್ಕಿಸಿ ಹಾಯ್ ಮಾಡಿ. ಇಬ್ಬರು ಹಾಯ್ ಮಾಡಿ. ಶ್ರಾವಣ ಉಡಾ ಇಲ್ರಿ ಇವ ಹಿಡ್ಕೊಬಾರ್ದು. ಬನ್ನಿ ಸ್ನೇಹಿತರೆ, ಕಾಜಿ ಗುಂಡಿ ಮಾಡಿ ಸಿಗ್ತೀನಿ ನೋಡಿ ಸ್ನೇಹಿತರೆ. ಹೆಡ್ ಬ್ಲೌಸು ಕಾಜಿ ಗುಂಡಿ ಮಾಡಿದೆ. ಅವರು ಒಯ್ಯಾಕೆ ಬರ್ತೀನಿ ಅಂದಾರೆ ಸದ್ದ. ಎರಡು ಮುಗಿದು ನೋಡಿ. ಕಾಜಿ ಕೈವಲಿಗೆ ಮುಗ್ಸಿ ಹಚ್ಚಿ ನೋಡಿ. ಟೈಮ್ ಒಂದು 9:22 ಆಗೈತೆ. ಬನ್ನಿ ಸ್ನೇಹಿತರೆ, ಶ್ರಾವಣಕುಮಾರ್ ಜಾಕ ಮಾಡಿ ದೇವ್ರಿಗೆ ಕಳಿಸ್ತೀನಿ ರೀ. ಕಾಯಿ ತರ್ಬೇಕು ಶ್ರಾವಣಿನ ಹೋಗಿ. ಈ ಸ್ನೇಹಿತರೆ, ಶ್ರಾವಣಿದು 9:30 ಆಗೈತೆ ರೀ. ಕಾಜಿ ಗುಂಡಿ ಮಾಡೋ 2 ಜಂಪರ್ ಬ್ಲೌಸು ಕಾಜಿ ಗುಂಡಿ ಮಾಡ್ರೆ 9:30 ಆಗಿತ್ತು. ಮಾಡಿ ಶ್ರಾವಣಕುಮಾರ್ ಜಾಕ ಮಾಡಿಸಿ ಅವ್ರು ರೆಡಿ ಮಾಡಿ ಅವ್ರಿಂದ ದೇವ್ರಿಗೆ ಕಳ್ಸೀನಿ ರೀ. ದೇವ್ರಿಗೆ ಹೋಗ್ಯಾರ. ಇನ್ನೂ ಕಾಯಿ ಹೊಡೆದಿಲ್ಲ ರೀ. ನಾನು ಹೋಗ್ಬೇಕು ಮಾಡ್ಬೇಕು ಗೊತ್ತಿಲ್ಲ ಸ್ನೇಹಿತರೆ. ನೋಡ್ತೀನಿ ಸ್ನೇಹಿತರೆ. ನಂದು ಇವಾಗ ಜಾಕ ಆಗೈತೆ. ಹಂಗಂದ್ರೆ ವಿಡಿಯೋ ಅಪ್ಲೋಡ್ ಮಾಡಿದ್ದಿಲ್ಲ ರೀ. ವಿಡಿಯೋ ಅಪ್ಲೋಡ್ ಮಾಡಿದೆ 10-2 ನಿಮಿಷ ಅಪ್ಲೋಡ್ ಮಾಡ್ತೀನಿ ರೀ. 10:01ಕ್ಕೆ ಮಾಡಿ 1 ನಿಮಿಷಕ್ಕೆ ಮಾಡಿದೆ. ಇವತ್ತು 10-5 ನಿಮಿಷ ಆಯ್ತು ನೋಡಿ. ವಿಡಿಯೋ ಹೆಂಗೆ ಓಡುತ್ತೋ ಹೆಂಗಿಲ್ಲ ಗೊತ್ತಿಲ್ಲ ಸ್ನೇಹಿತರೆ. ಲೇಟ್ ಆಯ್ತು ಸ್ನೇಹಿತರೆ. ಹಿಂಗಾಗಿ ವಿಡಿಯೋ ಅಪ್ಲೋಡ್ ಮಾಡೋದು ಆಗಿಲ್ಲ. ಶ್ರಾವಣಿಯರು ಬಂದ್ರೆ ಅಂತ ನೋಡಿ. ಶ್ರಾವಣಿಯರಿನ್ನ ಬಂದಿಲ್ಲ. ನಾನು ಕೂಡ 10:30 ಆಯ್ತು ರೀ. ಯೂಟ್ಯೂಬ್ ಕೆಲಸ ಒಂದು ತಾಸು ಕೈ ಹಿಡಿತು ಅವ್ರದ್ದು. ಹಂಗೆ ಮತ್ತು ದೇವ್ರಿಗೆ ಹೋಗ್ಯಾರ. ಪ್ರಸಾದ ತೊಗೊಂಬರ್ತೀನಿ ಮಮ್ಮಿ ಅಂತ ಹೋಗ್ಯಾರ. ಅವ್ರು ದೀಪ ಕಾಯಿ ಏನು ಓದಿಲ್ಲ ಸ್ನೇಹಿತರೆ. ಕಾಯಿ ತರಿಸ್ಬೇಕಿನ್ನ ನೋಡೋಣ ರೀ. ನಾನು ಹೋಗೋದಾರ ನಿಮಗೂ ಶೇರ್ ಮಾಡ್ತೀನಿ. ಇಲ್ಲಿಕ್ಕಂದ್ರೆ ಶ್ರಾವಣಿನ ಕಳಿಸ್ಬೇಕಂತ ಮಾಡೀನಿ ರೀ. ಸಂಜೆ ಚಪಾತಿ ಅನ್ನ ಸಾಂಬಾರು ಐತೆ. ನಾನು ಅದನ್ನೇ ಊಟ ಮಾಡ್ಕೊತೀನಿ ರೀ. ಮಧ್ಯಾಹ್ನ ಅಡುಗೆ ಏನೋ ಮಾಡ್ಬೇಕಂದ್ರೆ ನೋಡ್ತೀನಿ ರೀ. ನೋಡ್ಕೊಂಡು ಅಡುಗೆ ಮಾಡ್ಕೊತೀನಿ ಸ್ನೇಹಿತರೆ. ಉಣ್ಣೋರು ಹೆಚ್ಚಿಗೆ ಯಾರಿಲ್ಲ. ನೋಡ್ಕೊಂಡು ಅಡುಗೆ ಮಾಡ್ಕೊತೀನಿ. ಬನ್ನಿ ಸ್ನೇಹಿತರೆ, ಇವಾಗ ದೇವ್ರ ಪೂಜೆ ಮಾಡ್ತೀನಿ. ದೇವ್ರ ಪೂಜೆ ಮಾಡಿ ಮತ್ತೆ ಸಿಗ್ತೀನಿ ನಿಮಗೆ ಸ್ನೇಹಿತರೆ. ದೇವ್ರ ಪೂಜೆನೂ ಆಯಿತು. ಇವಾಗ ಸಾರನ್ನು ಕಾಸೀನಿ ರೀ.
ಊಟ ಮಾಡ್ತೀನಿ ಬರ್ರಿ. ಕಾಯಿಪಲ್ಲೆನೂ ತೊಳೆದಿಡ್ಬೇಕ್ರಿ ಅದನ್ನೆಲ್ಲ. ಇವತ್ತೇನು ಪಲ್ಯ ಮಾಡ ನೋಡಿ. ಅಲ್ಲೇ ಮತ್ತು ಶ್ರಾವಣಿ ಸೊಪ್ಪು ಪಲ್ಯ ಉಣ್ತಾರ. ನನಗೆ ಅಡಿಗೆ ಐತ್ರಿ. ಚಪಾತಿ ಅನ್ನ ಸಾರು ಹಂಗೆ ಐತ್ರಿ. ಹಂಗಾಗಿ ಅದನ್ನ ಊಟ ಮಾಡ್ಕೊತೀನಿ. ಮಧ್ಯಾಹ್ನ ನೋಡ್ತೀನಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಹಾಲು ಕಾಸಿಟ್ಟು ನೋಡಿ ಇಲ್ಲೇ. ತುಂಬೈತೆ ನೋಡಿ, ಚೆಲ್ಲಾಕತ್ತಾವು. ಬರೀ ಸ್ನೇಹಿತರೆ, ಊಟ ಮಾಡಿ ಮತ್ತೆ ಸಿಗ್ತೀನಿ ನಿಮಗೆ. ನೋಡಿ ಸ್ನೇಹಿತರೆ, ಒಂದು ಹೊಲಿಗೆ ಹಾಕಿದ ಟೈಮ್ 12 ಗಂಟೆ ಆಗೈತ್ರಿ. ಈ ದಾರ ಇದು ಕೊಪ್ಪಲ್ಲ ಅನ್ಸತ್ತೆ ನೋಡಿ ಸ್ನೇಹಿತರೆ. ನೋಡಿ ಇಲ್ಲಿ ಈ ಕಲರ್ ಐತ್ರಿ. ಇದು ಎರಿ ಕಲರ್ ಐತಿ. ಪುಗ್ಗ ತೊಲಿಬೇಕು ನೋಡಿ. ಇದನ್ನ ಕೋಟ್ ಕಟ್ಕೊಂಡು ಪುಗ್ಗ ತೊಳಿ ಅಂದರೆ ಒಪ್ಪಲ್ರಿ. ಇದು ದಾರ ತೆಗೆದು ಹಾಕ್ಬೇಕಾಗುತ್ತೆ ಸ್ನೇಹಿತರೆ. ಕ್ಯಾಮ್ರಾದಾಗ ಕ್ಲಿಯರ್ ಕಾಣವಲ್ಲ ನಿಮ್ಗೆ. ಬನ್ನಿ ಸ್ನೇಹಿತರೆ, ಮತ್ತೆ ಸಿಗ್ತೀನಿ ನಿಮ್ಗೆ. ನೋಡಿ ಸ್ನೇಹಿತರೆ, ಟಿಚಿಂಗ್ ಮಾಡೋಕ್ಕಿದ್ದೆ ದಾರ ಬೇರೆ ಹಾಕ್ಬೇಕು ಅನ್ನಕ್ಕೆ ಇಲ್ಲಿ ಓಣ್ಯಾಗ ಹೊಂಟಾರಿ ದೇವ್ರಿಗೆ. ನಾನು ದೇವ್ರಿಗೆ ಹೋಗ್ಬೇಕಂತೇಳಿ ಕಾಯಿ ಉದಿನ ಕಡ್ಡಿ ಸಜ್ಜು ಮಾಡಿ ನೋಡಿದ್ದು ಒಂದು ಹೊಲದೆ. ಇಲ್ಲಿ ಒಬ್ಬರು 50 ರೂಪಾಯಿ ಕೊಡ್ಬೇಕ್ರಿ. ಹಂಗೆ ಕೊಟ್ಟು ಹೋದ್ರಂತ ತೊಗೊಂಡು ಸ್ನೇಹಿತರೆ. ಶ್ರಾವಣಿನೂ ಒಳಗೆ ಬರ್ತೀನಿ ಅಂತ ಹೇಳ್ರಿ. ಬಂದು ಬರ್ಲಕ್ಕ ಬನ್ನಿ. ದೇವ್ರಿಗೆ ಹೋಗಕ್ಕೆ ರೆಡಿಯಾಗಿ ಮಸಿತೀನಿ ಸ್ನೇಹಿತರೆ. ದೇವ್ರಿಗೆ ಹೋಗ್ಬೇಕಂತ ರೆಡಿಯಾಗಿನಿ. ಬನ್ನಿ ಸ್ನೇಹಿತರೆ, ದೇವ್ರಿಗೆ ಹೋಗೋನೆಲ್ಲ ರೆಡಿ ಮಾಡಿಟ್ಟಿದ್ದೆ. ತಲೆ ಇಕ್ಕೊಂಡು ಮಾರಿ ತಕ್ಕೊಂಡು ಪೌಡರ್ ಹಚ್ಕೊಂಡು ನೋಡಿ. ನಾನು ಸೀರೆ ಉಟ್ವಲ್ಲ ಸ್ನೇಹಿತರೆ. ಮತ್ತೆ ಇಲ್ಲಿ ಒಂದು ಇಲ್ಲೇ ಸನಿ ಐತೆ. ಹೋಗಿ ಬರೋದು ಲೇಟ್ ಆಗುತ್ತೆ. ಮಸಿ ಉಟ್ಟೋದಕ್ಕೆ ಕುಂತ್ರ ಅಂತೇಳಿ ಒಂದು ದಡ ಮೊದ್ರಾಕತ್ತ ಹೋಗಿ ಬರ್ತೀವಿ ಸ್ನೇಹಿತರೆ. ಹೋಗಿ ಬಂದು ಮಸಿ ಸಿಗ್ತೀವಿ ನಿಮ್ಗೆ. ನೋಡಿ ಸ್ನೇಹಿತರೆ, ಹೋಗಿ ಬಂದೆ. ಟೈಮ್ ಒಂದು 1 ಗಂಟೆ ಆಯ್ತು ನೋಡಿ. ಇವಾಗೆಲ್ಲ ಓನೇನವ್ರು ಹೋದ್ರು. ಭಜನ ಹಚ್ತಾರೆ ಮುತ್ಯಾಂದು. ಶರಣ ಮುತ್ಯಾನ್ ಭಜನ ಹಚ್ಚಿ ಭಜನೆ ಮೆರಿತೈತೆ ನೋಡಿ. ಇವಾಗ ಕಾರ್ತಿಕ್ದಾಗ ಜಾತ್ರೆ ಅನ್ನೋಕ್ಕೇನಿಲ್ಲ ರೀ, ಭಜನ ಮೆರಿತೈತೆ. ಹಿಂಗಾಗಿ ಹೋಗಿ ಬಂದೆ ಸ್ನೇಹಿತರೆ. ಸಜ್ಕಾನ ಸರತ್ತು ಪ್ರಸಾದ ತೊಗೊಂಡು ಬನ್ನಿ. ಸಜ್ಕಾಯಿ ಉಣ್ಲಿಲ್ಲ ರೀ, ಹಲ್ಲು ಹೋಯ್ತಲ್ಲ. ಹಿಂಗಾಗಿ ಸಜ್ಕ ಉಣ್ಲಿಲ್ಲ. ಅನ್ನ ಸಾಂಬಾರು ಉಂಡಿ ನೋಡಿ ಅಷ್ಟೇ. ಸ್ವಲ್ಪ ಅನ್ನ ಹಾಲು ಬದ್ನಿಕಾಯಿ ಪಲ್ಯ ಇದು ನೋಡಿ. ದಾರ ತೋರ್ತಿ ಸ್ನೇಹಿತರೆ. ಈ ಕಲರ್ ಒಪ್ಪಲ್ರಿ, ಈ ಬೂದಿ ಕಲರ್ ನೋಡು ಬನ್ನಿ. ಇದೇ ಒಪ್ಪತ್ತು ನೋಡಿ ಸ್ನೇಹಿತರೆ. ಬರೀ ಮುತ್ಯ ಇಬ್ಬತ್ತು ನೋಡಿ ಶರಣ ಮುತ್ಯಾಗ. ಹಂಗಂದ್ರೆ ಶರಣ ಮುತ್ಯಾಗ ಕಟ್ಟಿಗೆ ಹಿಂಗೆ ಶಂಖದಾಳ ಶರಪ್ನ ಏನು ಅಂತಾರಲ್ರಿ, ಆ ಥರ ಏನಾರ ಸಮಸ್ಯೆ ಆದ್ರೆ ಆ ಮುತ್ಯಾಗ ಕಟ್ಟಿ ಬಂದು ಹೋಗ್ಬೋದು ಸ್ನೇಹಿತರೆ. ಒಳ್ಳೇದಾಗುತ್ತೆ ನೋಡಿ. ಎಲ್ಲರೂ ಭಕ್ತರು ಎಷ್ಟು ಮಂದಿ ಸ್ನೇಹಿತರೆ, 8 ಮಂದಿ ಭಕ್ತ ನೋಡಿ. ಹೋಗಿ ಬಂದು 1 ಗಂಟೆಗೆ ಐತೆ. ನಿನ್ನೆ ಬೆಳತಕ್ಕ ಭಜನೆ ಹಚ್ಚಿರ್ತಾರೆ. ಮುಂಜಾನೆ ಬೆಳತಕ್ಕ ಭಜನೆ ಹಚ್ಚಿ ಭಜನೆ ಮೆರೆಸ್ತಾರೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಮತ್ತೆ ಸಿಗ್ತೀನಿ. ನಾನು ಫೋನ್ ಒಯ್ಲಿ ನೋಡಿ. ವಿಡಿಯೋ ಮಾಡ್ಕೊಂಬಂದ್ರೆ ಗೊತ್ತಾಯ್ತು ರೀ. ಆ ಕಟ್ಟಿದ ಸ್ವಲ್ಪ ವಿಡಿಯೋ ಮಾಡ್ಕೊಂಬಂದ್ರೆ ನೋಡ್ತೀನಿ ರೀ. ಶ್ರಾವಣಿಕಾಯಿ ಕಳಿಸ್ಬೇಕಂತ ಮಾಡೀನಿ. ಕಳಿಸಿದ್ನಂದ್ರೆ ವಿಡಿಯೋ ಮಾಡ್ಕೊಂಬರ್ತಾ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಬ್ಲೌಸ್ ಸ್ಟಿಚ್ ಮಾಡ್ಬೇಕಂತ ಕುಂದ್ರಕ್ಕೆ ಕರೆಂಟ್ ಹೋದ್ ನೋಡಿ. 1ಕ್ಕೆ ಹೋಗ್ಯಾವ, 1:30 ಆಗೈತೆ ರೀ ಇವಾಗ. ನೋಡಿ ಇಲ್ಲಿ ಬ್ಲೌಸು ಕಟ್ ಮಾಡಾಕತ್ತಿ ನೋಡಿ. ಕಟ್ಟಿಂಗಾರ ಮಾಡ್ಕೊಂಡ್ರಾತು. ಟೀಚಿಂಗ್ ಕರೆಂಟ್ ಬಂದ್ಮೇಲೆ ಮಾಡಿದ್ರೆ ಆತಂತ ಅಸ್ತ್ರ ಬ್ಲೌಸ್ ಕಟ್ ಮಾಡಾಕತ್ತಿ ನೋಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಅಸ್ತ್ರ ಬ್ಲೌಸು ಕಟ್ ಮಾಡಿ ಸಿಗ್ತೀನಿ. ನಾನು ಇದೇ ಥರ ನೋಡಿ ಅಸ್ತ್ರ ಬ್ಲೌಸ್ ಕಟ್ ಮಾಡೋದು. ಮೊದಲು ಅಸ್ತ್ರ ಕಟ್ ಮಾಡ್ಕೊಂಡು ಅದನ್ನು ಹಾಕ್ಕೊಂಡು ಲೈನಿಂಗ್ ಅರ್ಬಿ ಹಾಕ್ಕೊಂಡು ಕಟಿಂಗ್ ಮಾಡ್ಕೊತೀನಿ ಸ್ನೇಹಿತರೆ. ನೀವು ಯಾವ ಥರ ಕಟಿಂಗ್ ಮಾಡ್ತೀವಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಶ್ರಾವಣಿನೂ ಹೋಮ್ವರ್ಕ್ ಬರೆಯಕತ್ತ ಕುಂತಾಳ್ರಿ. ಶ್ರಾವಣ್ ಕುಮಾರ್ ನೋಡಿ ಆಳಿ ಹಾಸ್ಕೊಂಡು ನಾಳೆ ಹೊಸ ಮುಕ್ಕೊಂಡ್ರಿ ತಾನೆ ತೊಗೊಂಬಂದು ಸ್ಟಿಚ್ ಮಾಡ್ಬೇಕೈತೆ. ಅರ್ಜೆಂಟ್ ಬೇಕು, ನಾಳೆ ಕೊಡ್ಬೇಕ್ರಿ ಅದು ಬ್ಲೌಸು. ಹೊಲದ ಮತ್ತೆ ಟೆನ್ಷನ್ ಇರ್ತಿಲ್ಲ. ಹಂಗೆ ಕರೆಂಟ್ ಹೋದು ಪುಗ್ಗ ಹೊಲಿಬೇಕ್ರಿ. ಗಡಿಗೆ ಕೊಳ್ಳು ಕೈ ಹಿಡಿತೈತೆ ಸ್ನೇಹಿತರೆ ಅದೊಂದು. ಬನ್ನಿ ಸ್ನೇಹಿತರೆ, ಮತ್ತೆ ಸಿಗ್ತೀನಿ ನೋಡಿ ಸ್ನೇಹಿತರೆ. ಅದನ್ನು ಬ್ಲೌಸ್ ಕಟ್ ಮಾಡಿದೆ ಮಾಡ್ಕೇರಿ. ಕರೆಂಟ್ ಬಂದು ನಿದ್ದೆ ಬರಾಕತ್ತೈತೆ ನೋಡಿ ನನಗೂ ಕೂಡ. ನೋಡಿ ಸ್ನೇಹಿತರೆ, ಅದನ್ನು ಬ್ಲೌಸ್ ಕಟ್ ಮಾಡಿದೆ ಕರೆಂಟ್ ಬಂದು ಸ್ಟಿಚ್ ಮಾಡಾಕತ್ತೀನಿ ರೀ. ಇದು ನಡಬರ್ಕನೆ ಒಂದು ಟಾಪು. ಇದೊಂದು ತೋಳು ಹಚ್ಚೈತಿ 50 ರೂಪಾಯಿ ನೋಡಿ. ಈ ಥರ ಹೊಲಿದ್ರೆ ನೋಡಿ ತೋಳು ಹಚ್ಕೊಂಡೆ ಕಟ್ ಮಾಡ್ಕೊಂಡು ಒಟ್ಟು ತೋಳು ಹಚ್ಚಿ ಸೈಡ್ ಫಿಟ್ಟಿಂಗ್ ಮಾಡಿದ್ರೆ 50 ರೂಪಾಯಿ ತೊಗೊತೀನಿ ಸ್ನೇಹಿತರೆ. ಮತ್ತು ಅರ್ಜೆಂಟಾಗಿ ಹೊಲ ಕೊಟ್ಟಿರ್ತೀವಲ್ರಿ, ಹಿಂಗಾಗಿ 50 ರೂಪಾಯಿ ತೊಗೊತೀನಿ ನೋಡಿ. ಇದು ಕರೆಕ್ಟ್ ಆಯ್ತು. ಅವೇ ಹಾಕ್ಕೊಂಡು ನೋಡಿ ಇಟ್ಟು ಸ್ನೇಹಿತರೆ. ಒಂದು ಟಾಪ್ ಹಿಡಿದೆ, ಅದು ಕಟ್ ಮಾಡಿ ಹೊಲಿದಿತ್ತು. ಅದು 50 100 ರೂಪಾಯಿ ಸ್ಟಿಚ್ ಮುಗಿಸಿಬಿಟ್ಟಿನಿ ರೀ. ಇದು 2 ಇಂತ 100 ರೂಪಾಯಿ ಮುಗಿಸಿದೆ. ಇದು ಒಂದು ಬ್ಲೌಸ್ ಸ್ಟಿಚ್ ಮಾಡಾಕತ್ತೀನಿ ಸ್ನೇಹಿತರೆ. 3:30ಗೆ ಟೈಮು. ನಾವೊಂದು ಸ್ಟಿಚ್ ಮಾಡಿ ಕೊಟ್ಟಾರ ಇಂಥದ್ದು ಲಂಗದೊಂದು. ಅದಕ್ಕೆ 300 ರೂಪಾಯಿ ಏನು ರೀ. ಹೊಲಿಯಾಕ ಅರ್ಜೆಂಟ್ ಐತಲ್ರಿ, ಹಿಂಗಾಗಿ ಅರ್ಜೆಂಟ್ ಮದುವೆ ಇದ್ದು ಅಂದ್ರೆ ಅದ್ರಾಗ ಲಾಭ ಮಾಡ್ಕೊಂಬಿಡೋಕೆ ನೋಡಿ ಸ್ನೇಹಿತರೆ. ನೋಡಿ ಕುಲ್ಲ ಟೈಮ್ದಾಗ ಹೊಲ್ಸಲ್ಲ. ನಿನ್ನೆ ಬಂದು ರೇಟ್ ಜಾಸ್ತಿ ಆಗೈತೆ ಅಂತ ಹೋದ್ರಲ್ಲ ಸ್ನೇಹಿತರೆ, ಅವರೇ ಹೊಳೆ ಬಂದು ನೋಡಿ. ನಿನ್ನೆ ಹಿಡಿದಾಗ ಹೇಳಿ ನೋಡಿ ನಾನು, ಅವರೇ ಹೊಳೆ ಬಂದರು. ಇದನ್ನು ಮುಗಿಸ್ತೀನಿ ರೀ. ಗಡಿಗೆ ಕೊಳ್ಳಿಟ್ಟು
ನೋಡಿ ಇದನ್ನು 1500 ರೂಪಾಯಿ ಕೊಡ್ತಂದಾರಂತೆ ಸೀರೆ. ಹಿಂಗಾಗಿ ಇದು 1500 ರೂಪಾಯಿ ಅಂತ ನೋಡಿ ವರ್ಕಿ ಸೀರೆ. ಗಡಿಗೆ ಕೊಳಿಸ್ಯಾರೆ ಸಿಂಪಲಾಗಿ ಗಡಿಗೆ ಕೊಳಿಸಿ ಪುಗ್ಗ ತೊಳಗೆ ಕಟ್ಟಬೇಕ್ರಿ. ಇದು ಪುಗ್ಗ ತೊಳು ಈ ಥರ ಹೊಲ್ದೀನಿ ನಾ. ಕಾಜಿ ಪಟ್ಟಿ ಇಲ್ಲ, ಗುಂಡಿ ಪಟ್ಟಿ ಇಲ್ಲ, ಕ್ರಾಸ್ ಪಟ್ಟಿ ಇಲ್ಲ, ಕೊಳ್ಳೊಂದು ಹಚ್ಕೊಂಡು ಸ್ನೇಹಿತರೆ ಬನ್ನಿ ಟಿಚ್ ಮಾಡ್ತೀನಿ. ಟಿಚ್ ಮಾಡಿ ಮಸ್ತ್ ಐತಿ ನೋಡಿ ಸ್ನೇಹಿತರೆ. ಮಸ್ತ್ ಐತ್ರಿ ಜಂಪರ, ಮಸ್ತ್ ನೀಟಾಗಿ ಕುಂದ್ರಾಕತ್ತೈತಿ ನೋಡಿ. ಅವು ಇಲ್ಲೇ ನೋಡಿ ಹೊಲ್ಸೋದು ಸೀರೆ 1500 ಅಂತ ನೋಡಿ. ಇದು ಸೀರೆನೂ ಅಷ್ಟೇ ಈ ಥರ ವರ್ಕ್ ಭಾಳ ಐತ್ರಿ, ಲುಕ್ ಐತ್ರಿ ಸೀರೆ. ಬನ್ನಿ ಸ್ನೇಹಿತರೆ ಮಸ್ತ್ ಐತ್ರಿ ನಿಮ್ಗೆ. ವಿಡಿಯೋ ಮಾಡಿ ಟಿಚ್ ಮಾಡ್ಬೇಕಂತಂದೆ ಕರೆಂಟ್ ಹೋದ ನೋಡಿ. ಕರೆಂಟ್ ಹೋದ ಸ್ನೇಹಿತರೆ ಬನ್ನಿ ಅದನ್ನು ಕಟ್ ಮಾಡ್ಕೊತೀನಿ ಬನ್ನಿ. ಮದುವೆ ಇರೋ ಜಂಪರ್ ಐತ್ರಿ, ಮದುವೆ ಐತ್ರಿ. ಮದುವೆಯವರು ಹೇಳಕತ್ತಿ ನೋಡಿ ಇವತ್ತು ಒಳ್ಳೆ ಕೊಡ್ಬೇಕಲ್ರಿ, ಅದು ಮದುವೆಗೆ ಹೋಗೋರ್ದಾರಿ. ಇನ್ನೊಂದು ಲಂಗ ಡೌನಿ ಅಂದು ಐತ್ರಿ. ಇದು ಮೂದೈತ್ರಿ ಟಿಚ್ ಇಂತ ಇಡ್ತೀನಿ ರೀ. ಅದು ಲಂಗ ಡೌನಿ ಅಂದು ಎಲ್ಲಿಟ್ಟಾರ ನೋಡ್ರಿ ಅವ್ರನ್ನೇಗ ನೋಡಿ. ಅವಿ ಮುಂಜಾನೆ ಬಂದು ಹೋಯ್ ತಿನ್ನಕ್ಕ ನಾ ಊರಿಗೆ ಹೊಂಟೀನಿ ಅಂತ ಹೇಳ್ದಕ್ಕೆ ಇನ್ನೂ ಬಂದಿರೋಳು ಸ್ನೇಹಿತರೆ. ಮುಂಜಾನೆ ಕೆಲಸ ಬಿಟ್ಟು ಕಾಜಿ ಗುಂಡಿ ಮಾಡ್ಕೊಂಡೆ. ಇವಾಗ ಕರೆಂಟ್ ಹೋದು ಇವಾಗಾರ ಮಾಡ್ತಿದ್ನಿಲ್ರಿ. ಆಗ ನೋಡಿ ಇವಿಷ್ಟು ಪಿಕೋ ಹಾಕೋ ಬಂದವು ಸ್ನೇಹಿತರೆ. ಇಷ್ಟು ಟಿಚ್ ಮಾಡಿ ನೋಡಿ ಯಾರ್ಯಾರು ಏನಕ್ಕೆ ಕಳ್ಸ್ಯಾರನ್ರಿ. ಇಷ್ಟು ಪಿಕೋ ಹಾಕೋ ಬಂದವು. ಜಂಪರ್ನು ಇದ್ದಂಗೆ ಅದ ಸ್ನೇಹಿತರೆ. 2 ಸೀರೆ ಪಿಕೋ ಹಾಕೋದ ರೀ, 2 ಜಂಪರ್ಲು ಇದಾವೆ ನೋಡಿ. ಹಂಗೆ ಕಸ್ಟಮರ್ ಬಂದೇ ಬರ್ತಾವೆ ನೋಡಿ ಸ್ನೇಹಿತರೆ. ಟೀಚಿಂಗು ಪೂರ್ತಿಯಾಕ ಮಾತ್ರ ಕಮ್ಮಿ ಇಲ್ಲರಿ ಕಸ್ಟಮರು. ಬಟ್ಟೆದು ಮತ್ತು ಎಲ್ಲ ವ್ಯಾಪಾರ ಬೇಕಲ್ರಿ. ಇದು ಕಾಟನ್ ಐತೆ ನೋಡಿ, ಕಾಟನ್ ತಡಿದು ಇದು 2 ಟಿಚ್ ಮಾಡಬೇಕು. ಇವು 2 ಪಿಕೋ ಹಾಕಬೇಕು. ಯಾವಾಗ ಹೊಲಿದಾಗುತ್ತೆ ನೋಡಿ ಸ್ನೇಹಿತರೆ. ಪಿಕೋ ಹಾಕು ಒಂದು 5-6 ಆದವು ರೀ, ಒಂದು 7-8 ಆದವು ಅಂದ್ರೆ ಹಾಕ್ತೀನಿ ಬನ್ನಿ ಸ್ನೇಹಿತರೆ. ಇದು ನೋಡಿ ಇದೇ ಬ್ಲೌಸ್ ಕಟ್ ಮಾಡ್ಬೇಕು ರೀ. ಅರ್ಧಂಬರ್ಧ ಕಟ್ ಮಾಡಿ ಹೆಂಗೆ ಹೋದಾರ ನೋಡಿ ತೋರಿಸ್ತೀನಿ ಬರ್ರಿ ನಿಮಗೆ. ಇಲ್ಲಿ ನೋಡಿ ಸ್ನೇಹಿತರೆ ಇದನ್ನು ಹೊಲ್ದಾರ, ಇದನ್ನು ಅರ್ಧಂಬರ್ಧ ಹೊಲಿದು ತೊಗೊಂಬಂದು ನೋಡಿ. ನನಗೆ ಆಗಲ್ಲ ಅಂತ ಹೇಳಿದ್ನಲ್ಲಿ ನಿನ್ನೆ ನೋಡಿ. ಆ ಕಡೆ ಏನೋ ಎಷ್ಟು ಸಜ್ಜು ಮಾಡಿ ಇಟ್ಕೋತೀನಿ ರೀ ಕಟ್ ಮಾಡ್ಕೊಂಡು. 300 ರೂಪಾಯಿ ತೊಗೋತೀನಿ ರೀ. ನಿನ್ನೆ ಆಗಲ್ಲ ಅಂತೂ ಹೋದಾರಿ. 300 ರೂಪಾಯಿ ಭಾಳ ಆಗುತ್ತೆ, 200 ಕೊಡ್ತೀನಿ ಅಂತೇಳಿ ಅಂದರು. ಆಗಲ್ಲ ಅಂತೇಳಿ ಹೋದಾರ. ಇವಾಗ ಏನು ಮಾಡಲ್ಲ ರೀ, ಆಟಾಡೀನಿ ರೀ ನಾನು ಕೂಡ ಅಂಥವ್ರಿಗೆ ಹಂಗೆ ಮಾಡಬೇಕು ಸ್ನೇಹಿತರೆ. ನಾ ಏನು ನಂಬಿ ಸೀಮೆ ಹಾಕಿ ಹೋಗಿದ್ರು ಅಂದ್ರೆ ತೊಗೋತಿದ್ದೀವಿ ರೀ. ಅವ್ರು ಹೆಚ್ಚು ಮಾಡಿದ್ರು ಹಂಗೆ ಮಾಡಿದರು ಒಯ್ಲಿ ಬಿಡಂಗೆ ಬಿಟ್ಟಿದ್ದೀನಿ ರೀ. ನನಗೆ ಬಟ್ಟೆಗೆ ರಗಡ್ ಬರ್ತಾವೆ, ಯಾಕೆ ತಿರುಗಿ ಕೊಡ್ಸಬೇಕು ರೀ. ನಾವು ಹೊಲಿದ್ರೆ ಬರ್ತಲ್ಲ ರೀ, ನಾವು ಹೊಲಿಲಾರ ಏನು ಬರೋದಿಲ್ಲ. ನಮ್ಗೆ ಹೊಲಿದ್ರೆ ಕೊಡ್ತಾರೆ, ಹೊಲಿಲಾರ ಯಾರೂ ಕೊಡಲ್ಲ ರೀ. ಯಾಕೆ ಇದು ಮಾಡೋದ್ರಿ. ಬನ್ನಿ ಸ್ನೇಹಿತರೆ ಎಲ್ಲ ಶುದ್ಧ ಮಾಡ್ಕೊಂಡು ಮತ್ತೆ ಸಿಗ್ತೀನಿ ನಿಮ್ಗೆ. ಅರ್ಧಂಬರ್ಧ ಕಟ್ ಮಾಡಿದ್ರೆ ಕ್ಲಿಯರಾಗಿ ನನಗೆ ಹೆಂಗೆ ಬೇಕು ನಾನು ಯಾವ ರೀತಿ ಹೊಲ್ತೀನಿ ಅದೇ ರೀತಿ ಕ್ಲಿಯರಾಗಿ ಕಟ್ ಮಾಡಿ ಮ್ಯಾಗ ಆತಿ ಜಂಪರ್ ಇಟ್ಟು ನೋಡಿ. ಬರೀ ಇದೊಂದು ಕಟ್ ಮಾಡೋನು. ಬಟ್ಟೆ ಅದಾವ್ರಿ 4 ಗಂಟೆ ಹಾಕಿ ಬಂದು ಟೈಮ್. ಕರೆಂಟ್ ಇನ್ನೂ ಬರಲ್ಲ ಹೇಳಿ ಸ್ನೇಹಿತರೆ. ಬಿಸಿಲಾಗೈತೆ ನೋಡಿ, 4 ಹಾಕಿ ಬಂದೈತೆ. ಇದೊಂದು ಕಟ್ ಮಾಡೋಣ ಬನ್ನಿ. ಕಟ್ ಮಾಡಿ ಇಟ್ಕೋತೀನಿ ರೀ, ಕರೆಂಟ್ ಇಲ್ಲ. ಕೆಲಸ ಮೇಲೆ ಕೆಲಸ ಮಾಡ್ಕೊಂಡ್ರೆ ಆಗುತ್ತೆ ನೋಡಿ ಸ್ನೇಹಿತರೆ. ಕಟ್ ಮಾಡಿಟ್ಟು ಮತ್ತೆ ಸಿಗ್ತೀನಿ ರೀ ನೋಡಿ ಸ್ನೇಹಿತರೆ. ಇದೊಂದು ಬ್ಲೌಸ್ ಕಟ್ ಮಾಡಿದೆ, ಆದರೂ ಕರೆಂಟ್ ಬರಲಿಲ್ಲ ನೋಡಿ. 2 ಬ್ಲೌಸ್ ಕಟ್ಟಿಂಗ್ ಆದವು ರೀ. ಟಿಚಿಂಗ್ ಏನೂ ಆಗಲಿಲ್ಲ. ಒಂದು 100 ರೂಪಾಯಿ ಟಿಚಿಂಗ್ ಐತಿ, ಅದನ್ನೂ ಕೂಡ ಹೊಲಿಬೇಕು. ನಾಳೆ ಮದುವೆ ಐತ್ರಿ, ಏನು ಮಾಡ್ಬೇಕು ನೋಡಿ. ಕರೆಂಟಿನ ಸಮಸ್ಯೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ ಬಟ್ಟೆ ಒಗೆದು ಹಾಕ್ತೀನಿ. 4:15 ಟೈಮು ನೋಡಿ ಸ್ನೇಹಿತರೆ. ಟೈಮ್ 5 ಗಂಟೆ ಅವ್ರು ಕರೆಂಟ್ ಬರ್ಲಾಗ್ಯವ್ರು. ಇನ್ನೂ ಬಿಸಿಲೈತೆ. ಬಟ್ಟೆ ಒಗೆದು ಹಾಕಿ ನೋಡಿ. ಸಾವುಕುಮಾರ್ ಉಣ್ಣೆಗೆ ಹೊಲಸಾಗೈತೆ ಹೋಗೋದು. ಸಾವುಕುಮಾರ್ ಅಡ್ಕಿತ ಬತ್ತಿ ಮಾಡಾಕತ್ತೋಳಿ ಸ್ನೇಹಿತರೆ. ಹಾಯ್ ಮಾಡಪ್ಪ, ಹಾಯ್ ಮಾಡು. ಬನ್ನಿ ಸ್ನೇಹಿತರೆ ಕರೆಂಟ್ ಮಾತ್ರ ಬರ್ಲಾಗ್ಯಾವ. ಇನ್ನೊಂದು ಕಜ್ಜಿ ಗುಂಡಿ ಮಾಡುತ್ತೆ ಮಾಡ್ತೀನಿ ರೀ. ಕಾಲಿಗೆ ಹೊಲಿಬೇಕಂದ್ರೆ ಕಾಲಿಲೆ ಕತ್ಲು ಹಾಕತ್ತೈತಿ. ಹೊಲ್ಯಾಕ್ಕೂ ಕತ್ಲು ಹಾಕತ್ತೈತ್ರಿ. ಹಿಂಗಾಗಿ ಹೊಲ್ಯಾಕ್ಕೂ ಬೆಳಕಿಲ್ಲ ನೋಡಿ. ಬೇಕಾರ ಹೊಲ್ಯಾಕ್ಕೂ ಕತ್ಲಾಗತ್ತೆ ರೀ. ಹೊಲ್ಯಾಕ ಅಷ್ಟೊಂದು ಬೆಳಕು ಕಾಣಿಸಲ್ಲ ಸ್ನೇಹಿತರೆ. ಹಿಂಗಾಗಿ ಒಂದು ಕಜ್ಜಿ ಗುಂಡಿ ಮಾಡೋದಿತ್ತು ರೀ. ಅದು ಎಲ್ಲಿ ಹೊತ್ತಿ ನನಗೆ ಗೊತ್ತಿಲ್ಲ ಸ್ನೇಹಿತರೆ. ಗೊಂಬೆ ತೊಗೊಬೇಡಪ್ಪಂದ್ರೆ ಗೊಂಬೆ ಆಯ್ತು ನೋಡಿ. ಶ್ರಾವಣಕುಮಾರ್ ಏನಂತ ಅದು ಬೇಕು ನೋಡಿ. ಶ್ರಾವಣಕುಮಾರ್ ಸಲ ಒಂದು ಸಾಕಾಗೈತಿ. ಅಡುಗೆ ಎಲ್ಲ ಮಾಡ್ಬೇಕಂದ್ರೆ ಸಂಜಿಕಿಟ್ಟು ಇವತ್ತು ರೊಟ್ಟಿ ಮಾಡಲ್ರಿ. ಹಿಂಗಾಗಿ ನೋಡಿದ್ರತ್ತು ಏನಾರು ಮಾಡಿದ್ರಾತು ಸಂಜೆಗೆ ಯಾವ್ದಾರ ಮೆತ್ತಟ್ ಮಾಡಿದ್ರಾತು ಅಂತೇಳಿ ಮಾಡಿ ನೋಡಿ ಸ್ನೇಹಿತರೆ. ಬನ್ನಿ ಇದು ಕಾಜಿ ಗುಂಡಿ ಮಾಡಿ ನೋಡಿ. ಹಾಗೆ ಐತೆ ನೋಡಿ ಸ್ನೇಹಿತರೆ. ಬನ್ನಿ ಮಾಡೋಣ ಇದನ್ನು. ಇದು ಮಾಡೋರ ಕರೆಂಟ್ ಮೊದಲು ಬೇಸೈತ್ರಿ. ಇವತ್ತು 3 ಜಂಪರ್ ರೆಡಿ ಆಗ್ಬೇಕು ನೋಡಿ. ನಾಳೆ ಲಗ್ನಕ್ಕೆ ಯಾವಾಗ ರಾತ್ರಿ ಬಾತಾಕ ಹೊಲಿದಾಗತ್ತೆ ಮಾಡ್ತಾ ಸ್ನೇಹಿತರೆ ಗೊತ್ತಿಲ್ಲ. ಗೊಂಬೆ ತೊಗೊಬೇಡಪ್ಪ, ಹಂಗೆ ಆಯ್ತು ಗೊಂಬ್ಯಾಗ ನೋಡಿ. ಈಗ ಸುಸ್ತಾಗ್ಬಿಟ್ಟಿತ್ತು ನನಗೆ ನೋಡಿ. ಬನ್ನಿ ಸ್ನೇಹಿತರೆ ಇವಾಗ ಹೆಂಗೆ ಮಾಡ್ತಾ ಹೊಡ್ಸು ಹೋಗು. ಕಜ್ಜಿ ಗುಂಡಿ ಮಾಡಿ ಮಸ್ತ್ ಸಿಗ್ತೀನಿ. ಕಟ್ಟಿ ಕುಂತ ಮಾಡ್ತೀನಿ ರೀ. ಬೇಸರ ಆಗೈತೆ ನನಗೂ ಕೂಡ ನೋಡಿ ಸ್ನೇಹಿತರೆ. ಇದು ಬ್ಲೌಸ್ ಮುಗ್ಸೋರಾಗನ 7:30 ಆಗೈತೆ ರೀ. ಇದೊಂದು ಟಿಚ್ ಮಾಡ್ಬೇಕು ರೀ. ಇವಾಗ 7:30 ಆಗೈತಿ. ಈಗ ಇದು ಮುಗೀತು ನೋಡಿ. ಬ್ಲೌಸು ಪುಗ್ಗ ತೊಗೊಟ್ಟು ನೋಡಿ ಸ್ನೇಹಿತರೆ ಹೆಂಗೈತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಗಡಿಗೆ ಕೊಳ್ರಿ ತೋರಿಸ್ತೀನಿ ಸ್ನೇಹಿತರೆ ನಿಮ್ಗೆ. ಇವೆಲ್ಲ ತೆಗಿತೀನಿ ನೋಡಿ. ಇಷ್ಟು ಮನೆ ತುಂಬ ಅದಾವು. ಇದೆಲ್ಲ ಕ್ಲೀನ್ ಮಾಡಿ
ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಎಷ್ಟು ಕ್ಲೀನ್ ಮಾಡಾಕತ್ತಿ ಶ್ರಾವಣಿ ಎಲ್ಲ ಕಸ ಇದು ಬರಲಾರ್ದೆಲ್ಲ ಕುಂಚುವ ತೆಗಿಯಾಕತ್ತಾಳ್ರಿ. ನಾನು ಏನೈತೆ ಕಸ ಗುಡಿಸ್ತೀನಿ ಸ್ನೇಹಿತರೆ. ಇದಕ್ಕೆ ಮುಂದೆ ತೆಗಿತಾ ಏನು ಕಸ ಗುಡಿಸ್ತೀನಿ, ಇವೆಲ್ಲ ಎತ್ತಿಡ್ತೀನಿ ರೀ ಮೊದಲು ನಾನು ಇಷ್ಟು. ಬನ್ನಿ ಸ್ನೇಹಿತರೆ, ಮಾತು ಸಿಗ್ತೀನಿ ನಿಮ್ಗೆ. ನೋಡಿ ಸ್ನೇಹಿತರೆ, ಕಸ ಗುಡಿಸ್ಬೇಕಂದ್ರೆ 7:30 ಆಗೈತಲ್ಲ, 10 ಮನೆಗೆ ಎಲ್ಲಿ ಕಸ ಗುಡಿಸೋದಂತ. ಶ್ರಾವಣಿ ಒಟ್ಟು ಬಳದೋಗೋದು ಎಲ್ಲ ಕ್ಲೀನ್ ಆಗೈತೆ ನೋಡಿ. ಇದೊಂದು ಟಿಚ್ ಮಾಡ್ಬೇಕು ಇವಾಗ ನೋಡಿ. ಅದು ಲಂಗ ಡೌನಿ ಬ್ಲೌಸ್, ಇದೊಂದು ಲಂಗ ಟಿಚ್ ಮಾಡ್ಬೇಕು ರೀ. ಸೈಡ್ ಒಂದು ಹೊಲಿಗೆ ಹಾಕಿರ ಆಯ್ತು. ಅದೊಂದು ಬ್ಲೌಸ್ ಸ್ಟಿಚ್ ಮಾಡಬೇಕು. ನಾಳೆ ಮದುವೆ ಐತೆ ರೀ. ಇಲ್ಲೇ ಬೀರಾಪ್ ಅಂಗಡಿ ಆಗೈತೆ ಸ್ನೇಹಿತರೆ. ಇದೊಂದು ಬ್ಲೌಸ್ ಹೆಂಗೆ ಟಿಚ್ ಮಾಡಿ ನಾನು ತೋರಿಸ್ತೀನಿ ಬನ್ನಿ. ನೋಡಿ ಸ್ನೇಹಿತರೆ, ಅವಿ ತಳ್ಳಗೆ ಅದಾಳ. ಪುಗ್ಗ ತೊಳಿಟ್ಟು ನೋಡಿ ಸ್ನೇಹಿತರೆ, ಈ ಥರ ಪುಗ್ಗ ತೊಳಿಟ್ಕೊಂಡಿನಿ. ಇವು ಸ್ವಲ್ಪ ಇದು ಕಾಣಲಿ ಅಂತ ಇದು ಕಾಣಲಿ ಅಂತೇಳಿ ಪುಗ್ಗ ತೊಳು ಸ್ವಲ್ಪ ಸಣ್ಣ ಇಟ್ಟು ನೋಡಿ. ಪುಗ್ಗ ಸಣ್ಣಗೆ ಇಡೋದಿಲ್ಲ, ಅವಿ ಸಣ್ಣಗೆ ಇಟ್ಟಿನ್ರಿ. ಅವ್ರು ಯಾವ ಥರ ಹೊಲಿಬೇಕಲ್ಲ ಸ್ನೇಹಿತರೆ. ಬನ್ನಿ, ಇಂದ ಸಿಂಪಲಾಗಿ ಗಡಿಗೆ ಕೊಳಿಟ್ಟಿನ್ರಿ. ಕಸಿ ಇದ್ರು ಚಕ್ಕ ಅಂತಂದರು, ಇದ್ರೂ ಸೂಜಿಲೆ ಒಳಸಿದ್ ನೋಡಿ, ಒಳಸಿ ಹಚ್ಚಿದ್ ನೋಡಿ. ನೋಡಿ ಈ ಥರ ಆಗೈತೆ ನೋಡಿ ಟೋಟಲಾಗಿ. ಇದು ಗಡಿಗೆ ಕೊಳ್ಳು ಇನ್ನೊಂದು ಟಿಚ್ ಮಾಡ್ತೀನಿ ಬನ್ನಿ ಸ್ನೇಹಿತರೆ. ಟಿಚ್ ಮಾಡಿ ತೋರಿಸ್ತೀನಿ ನಿಮ್ಗೆ. ನೋಡಿ ಸ್ನೇಹಿತರೆ, ಏನು ಬಾಳೆ ಡಬ್ಬಕ್ಕೆಲ್ಲ ಮತ್ತು ಸುರಿಯಾಗ್ಯಾವು. ಸ್ವಲ್ಪ ಸಂಚಿಕ ಏನಿಲ್ಲ ರೀ, ಒಕ್ಕಿ ಮಾಡಲ್ಲ ಸ್ನೇಹಿತರೆ. ದೀಪ ಹಚ್ಚಿ ನೋಡಿ, ಮುದಿ ಕಡೆ ಹಚ್ಚಿದೆ ಆರೈತ್ರಿ. ದೀಪ ಹಚ್ಕೊಂಡಿನಿ. ಉಳ್ಳಾಗಡ್ಡಿ ಟಮಾಟ ನೋಡ್ಕೊಂಡಿನಿ ರೀ. ಒಂದಿಷ್ಟು ಅವಲಕ್ಕಿ ಮಾಡಿಬಿಡ್ತೀನಿ ಸಂಜಿಕ ಒಣ ಖಾರ ಹಾಕಂತವ್ರಿಗೆ. ಅವಲಕ್ಕಿನ ಮಾಡಕ್ಕೆ ಇಟ್ಟು ನೋಡಿ ಸ್ನೇಹಿತರೆ. ಇಲ್ಲೇ ಕುದಿಯಾಕತ್ತೈತ್ರಿ, ಮಿಕ್ಸ್ ಮಾಡಿ ಆಟ ನೋಡಿ ಸ್ನೇಹಿತರೆ. ಒಣ ಖಾರ ಹಾಕಿ ಮಾಡಿ ನೋಡಿ ಅವಲಕ್ಕಿ ತೊಗೊಂಡು ಶ್ರಾವಣಿ. ಮೊಸರು ಐತ್ರಿ, ನೀನು ಎಪ್ಪಾಕಿದ ಮೊಸರು ಉಂಡೆ ಇಲ್ರಿ. ಇವತ್ತು ಅಲ್ಲೇ ಗುಡಿಯಾಗ ಉಂಡರಲ್ಲ ಮೊಸರು ಐತೆ. ಅದನ್ನು ಹಾಲು ಎಪ್ಪಾಕಿದ್ದಿಲ್ಲ ರೀ, ಇವಾಗ ಎಪ್ಪಾಕಿದ್ದು ನೋಡಿ ಹಾಲು. ಬನ್ನಿ ಸ್ನೇಹಿತರೆ, ಮಿಕ್ಸ್ ಮಾಡಿ ಮತ್ತೆ ಸಿಗ್ತೀನಿ ನಿಮ್ಗೆ. ನೋಡಿ ಸ್ನೇಹಿತರೆ, ಅವಲಕ್ಕಿ ಮಿಕ್ಸ್ ಮಾಡಿದೆ ಈ ಥರ ಆಯ್ತು ನೋಡಿ. ಸಾಕ್ರಿ, ಸಂಜೆಗೆ ಒಂದು ಸ್ವಲ್ಪ ಮಾಡ್ಕೊಂಡೆ ನೋಡಿ. ರೊಟ್ಟಿ ಮಾಡಲ್ರಿ ಇವತ್ತು. ಮತ್ತು ಚಪಾತಿ, ಇನ್ನೂ ಚಪಾತಿಗೆ ಅದಕ್ಕೆ ಹಿಂಗಾಗಿ ಮುಂಜಾನೆ ನಾಷ್ಟ ಮಾಡಿದ್ದಿಲ್ಲ. ಅವಲಕ್ಕಿ ಮಾಡ್ಕೊಂಡಿ ಚಂತ ಗುಡಿಯಾಗ ಉಂಡು ಬೈದ್ರಿ. ಇದನ್ನು ಅಲ್ಲೇ ಹೋದ್ರಿ ಅವ್ರಿಗೆ ಚಂತಕ ಊಟ ಇರ್ತೀರಿ ಪ್ರಸಾದ. ನಾ ಮಮ್ಮಿಯಾಗ ಉಂಡು ಬಂದೀನಿ ರೀ, ಮತ್ತು ಮನ್ಯಾಗ ಇಟ್ಕೊಂಡಿದ್ದೆ. ಬನ್ನಿ ಸ್ನೇಹಿತರೆ, ನಾಷ್ಟ ಮಾಡ್ತೀನಿ. 8:30ಗೆ ಟೈಮು. ಮತ್ತು ಸಿಗ್ತೀನಿ ರೀ. ನಾನು ಅದೊಂದು ಬ್ಲೌಸ್ ಸ್ಟಿಚ್ ಮಾಡೋಕೆ ಎಷ್ಟೆಷ್ಟು ಆಗುತ್ತೆ ನೋಡಿ ಸ್ನೇಹಿತರೆ, ನಿಮಗೂ ಶೇರ್ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಊಟನೂ ಆಯಿತು. ಬಂದೆ ಮತ್ತು ಟಿಚ್ ಮಾಡ್ಬೇಕಂತ ಕುಂತೀನಿ. 8:30 ಆಗೈತಿ, 9:30 ಥರ ಏಟ್ ಆಗುತ್ತಾ. ಟಿಚ್ ಮಾಡಿದ್ರೆ ಅಥವಾ ಕುಂತೀನಿ. ಶ್ರಾವಣಿ ಕದ ಹಾಕೊಂಬಂದ್ಬಿಡು, ನೀವು ಮುಕ್ಕೊಂಡು ಹಾಕೋರಿ. ಹಾಂ, ಖಾರ ಬಾಕ್ಸ್ ತೊಗೊತೀನಿ. ಇದು ಕಲರ್ ಬೇಕು ನೋಡು, ಈ ಕಲರ್ ಬೇಕು ನೋಡಿ ಸ್ನೇಹಿತರೆ. ಚಾಕ್ಲೇಟ್ ಅಮ್ಮು. ಹಾಂ, ಬನ್ನಿ ಸ್ನೇಹಿತರೆ, ಸುಸ್ತಾಗೈತಿ, ನಿದ್ದೆ ಬರಾಕತ್ತೈತ್ರಿ. ಏನು ಮಾಡೋಕ್ಕಾಗಲ್ಲ. ಚಂತನ ಕರೆಂಟ್ ಕೈ ಕೊಟ್ಟಕ್ಕೆ ಹಿಡ್ದೀನಿ ರೀ. ಅರ್ಜೆಂಟ್ ಹೊಲಕ್ಕೆ ಕೊಡ್ತೀನಿ ಅಂತ. ನಾಳೆಗೆ ಎದ್ದಾಳೆ ಮದುವೆ ಐತ್ರಿ ಅವ್ರದ್ದು. ಹೊಲಕ್ಕೆ ಕೊಡ್ಲಿಕ್ಕೆ ಹಂಗೆ ಮದುವೆಗಂತ ಡ್ರೆಸ್ ತೊಗೊಂಡಾನ. ಅದು ಮದುವೆಗಂತ ಸೀರೆ ತೊಗೊಂಡ್ರೆ ಅವ್ರಿಗೂ ಬರೋದೇ. ಅದು ಹೋಗಿ ಹಚ್ಬೇಕು, ಬರೋದು ಇದೊಂದು ಹೋಗಿ ಹಚ್ಬೇಕು ಸ್ನೇಹಿತರೆ. ಶ್ರಾವಣ್ ಕುಮಾರ್ ಒಂದು ಕಿತಾಪತಿ ಮಾಡಾಕತ್ತೆ ನೋಡಿ. ಇಲ್ಲೈತೆ ನಮ್ಮಮ್ಮ. ಅದಲ್ಲ ಪಜ್ಜಿ, ಇದೆ ಮಮ್ಮಿ. ಖಾರ ಕೊಟ್ಟು ನೋಡಿ ಶ್ರಾವಣಿ. ಅದನ್ನು ಟಿಚ್ ಮಾಡ್ಬೇಕು ರೀ. ಬೇಸರ ಆಗೈತೆ, ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಇವಾಗ ನಾವು ಹೊಲಿದ್ವಿ ಅಂದ್ರೆ ನನಗೆ ಮತ್ತು ನಾಳೆಗೆ ಒಂದು 300 ರೂಪಾಯಿ ಬೇಕು ನೋಡಿ. ಈ ಹೊಲಿದು ಬೇಸರ ಮಾಡ್ಕೊಂಡ್ಬಿಟ್ಟು ಮತ್ತು ಅವ್ರಿಗೆ ಸುಳಿ ಬಿದ್ದಂಗೆ ಆಗುತ್ತೆ, ರೊಕ್ಕನೂ ಬರಲ್ಲ. ಟಿಚ್ ಮಾಡಿ ಕರೆಕ್ಟಾಗಿ ಅವ್ರಿಗೆ ಕೊಡ್ತಾರೆ ಸ್ನೇಹಿತರೆ. ಇಲ್ಲಿ ಕಂಗೆ ಕೊಡ ನೋಡಿ. ಇವತ್ತು ಒಟ್ಟು ಟಿಚಿಂಗು ಎಷ್ಟಾಗತ್ತಂತ ನಾನು ಅಷ್ಟಿಗೆ ಹೇಳ್ತೀನಿ ಸ್ನೇಹಿತರೆ ನಿಮ್ಗೆ. ಇದೊಂದು ಬ್ಲೌಸ್ ಹೊಲಿದು ಎಷ್ಟಾಗುತ್ತೆ ಅಂತ ಹೇಳ್ತೀನಿ ರೀ. ಮತ್ತು ಅಂತೂ ಇಂತೂ ಇವತ್ತೊಂದು 500 ರೂಪಾಯಿ ಆಗ್ತಿರ್ಬೇಕು ಸ್ನೇಹಿತರೆ. ಟಿಚಿಂಗ್ ಇದೊಂದು ಬ್ಲೌಸ್ ಸ್ಟಿಚ್ ಮಾಡಿದ್ರೆ 100 ರೂಪಾಯಿ ಟಾಪ್ಗಳು ಹಿಡ್ದೀನಿ ರೀ. ಅದೊಂದು 300 ರೂಪಾಯಿ ಬ್ಲೌಸು, ಇದೊಂದು 300 ರೂಪಾಯಿ ಬ್ಲೌಸು. 700 ರೂಪಾಯಿ ನೋಡಿ ಸ್ನೇಹಿತರೆ. ಇದು ಇನ್ನೂ ಫುಲ್ ಮುಗಿದಿತ್ತಿಲ್ಲ ಗೊತ್ತಿಲ್ಲ. 500 ಅಂದೇ 700 ರೂಪಾಯಿ ಆಗುತ್ತೆ ನೋಡಿ ಸ್ನೇಹಿತರೆ. ಹಂಗೆ ಅದೊಂದು ಟಿಚ್ ಮಾಡಿದ್ನಲ್ರಿ. ಹಿಂಗಾಗಿ ಬನ್ನಿ ಸ್ನೇಹಿತರೆ, ಹಿಂಗೆ ದಿವಸ ರೀ ಇಷ್ಟೇ ಅರ್ಜೆಂಟ್ ಬಡ್ಕೊಳಲ್ರಿ. ಇವತ್ತೇನೋ ಮದುವೆ ಐತಂತ ಅರ್ಜೆಂಟ್ ಇಷ್ಟು ಬಡ್ಕೊಂಡು ಹೊಲ್ದೀನಿ ಆಗ್ಲಿಕ್ಕೆ ನೋಡಿ ಸ್ನೇಹಿತರೆ. ನಿಮ್ಮ ಮುಂದೆ ಎಲ್ಲರೂ ಶೇರ್ ಮಾಡ್ತೀನಿ. ಆದರೆ ಇವತ್ತು ವ್ಯಾಪಾರನೂ ಚೆನ್ನಾಗಾಯ್ತು ನೋಡಿ. ಬಟ್ಟೆ ವ್ಯಾಪಾರ 8 ಲಂಗ ಶೇಲ್ ಅದು ನೋಡಿ. 8 ಲಂಗ ಶೇಲ್ ಅದು. ಇನ್ನೊಂದು 8 ಉಳ್ದ ನೋಡಿ. ಬಟ್ಟೆ ತರಕೊಂಡು ಹೋಗ್ಬೇಕು, ರೊಕ್ಕ ಅಮೌಂಟ್ ಕೊಡಲಾಗ್ಯಾವ ಸ್ನೇಹಿತರೆ. ಹಿಂಗಾಗಿ ಬಟ್ಟೆ ಅಮೌಂಟ್ ಕೊಟ್ಟಾಕತ್ತೀನಿ. ಇಷ್ಟು ಅಮೌಂಟ್ ಕೊಡಿದಂದ್ರೆ ಬಟ್ಟೆ ತರಕ್ಕೆ ಹೋಗ್ತೀನಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಡಿ ಸ್ನೇಹಿತರೆ. ಅವರೊಂದು ಎಷ್ಟು ಕಾಡ್ತಾರೆ ನೋಡಿ ಸ್ನೇಹಿತರೆ, ಏನು ಮಾಡೋದು. ಬನ್ನಿ ಸ್ನೇಹಿತರೆ, ವ್ಯಾಪಾರನೂ ಚೆನ್ನಾಗಾಯಿತು. ಬಟ್ಟೆ ವ್ಯಾಪಾರನೂ ಹಿಂಗಾಯ್ತು ನೋಡಿ. ಪೂಜೆ ಮಾಡಿ ಪ್ರತಿಯೊಬ್ಬರು ನಾ ಯಾವ ಥರ ಶುಕ್ರವಾರ ಪೂಜೆ ಹೇಳ್ಕೊಟ್ಟು ನೋಡಿ ಆ ಥರ ಪೂಜೆ ಮಾಡಿ. ನಾನು ಇನ್ನು ಯಾರು ಮೆಂಬರ್ಶಿಪ್ ತೊಗೊಂಡಿಲ್ಲ, ಎಲ್ಲರೂ ಮೆಂಬರ್ಶಿಪ್ ತೊಗೊಳ್ಳಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ಸ್ವಲ್ಪ ಹೆಲ್ಪ್ ಆಗುತ್ತೆ ನೋಡಿ. ಮೆಂಬರ್ಶಿಪ್ ತೊಗೊಂಡ್ರೆ ಜಲ್ದಿ $1 ಅಕೌಂಟ್ ಆಗುತ್ತೆ, ಪೇಮೆಂಟ್ ಬರ್ತದೆ. ಅದರಿಂದ ನಮ್ಮ ಬರಲ್ರಿ ಅದು
ನೀವು 59 ರೂಪಾಯಿ ಕೊಟ್ಟು ಏನು ಮೆಂಬರ್ಶಿಪ್ ತೊಗೊಳ್ತಾರಲ್ಲ ನಮಗೆ ಬರಲ್ಲ, ಯೂಟ್ಯೂಬರಿಗೆ ಹೋಗುತ್ತಾ ಅವ್ರು ಅದ್ರ ಮುಖಾಂತರ ಡಾಲರ್ ಕೊಡ್ತಾರೆ ನೋಡಿ ನಮ್ಗೆ, ಅದು ಹೆಲ್ಪ್ ಆಗುತ್ತೆ ನೋಡಿ ಸ್ನೇಹಿತರೆ. ಇನ್ನೂ ಯಾರು ಮೆಂಬರ್ಶಿಪ್ ತಂದಿಲ್ಲ ಮೆಂಬರ್ಶಿಪ್ ತೊಗೋರಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಅಲ್ಲಿ ಸ್ಕಿಪ್ ಮಾಡಿ ನೋಡಿ ಅಂತ ಹೇಳ್ಕೊತ ನಾ ಈ ಬ್ಲೌಸ್ ಸ್ಟಿಚ್ ಮಾಡ್ತೀನಿ ರೀ. ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಿಮ್ಮ ಬ್ಲೌಸ್ ಸ್ಟಿಚ್ ಮಾಡಿ. ನೋಡಿ ಸ್ನೇಹಿತರೆ ಈ ಥರ ಬ್ಲೌಸು ಸ್ಟಿಚ್ ಮಾಡಿ ನೋಡಿ. ಹಿಂಭಾಗ ನೋಡಿ, ಹಿಂಭಾಗ ಈ ಥರ ಮಾಡಿದೆ. ಕಸಿ ಹತ್ತೆ ಕಟ್ಟೀನಿ ರೀ, ಹಂಗೆ ಕಾಣತ್ತೆ ರೀ, ಅವರೇ ಕಟ್ ಮಾಡಿದ್ದು ನೋಡಿದ್ದು ನೋಡಿ ಇಲ್ಲಿ. ಬರ್ರಿ ಮುಂಭಾಗ ರೆಡಿ ಮಾಡಿ ಮತ್ತೆ ಸಿಗ್ತೀವಿ ನಿಮಗೆ. 9-15 ನಿಮಿಷ ಆಗೈತೆ ನೋಡಿ. ಹಿಂಭಾಗ ಕಸಿ ಹಚ್ಕೊಂಡೆ ಈ ಥರ ಲಟ್ಕನ್ ಹಾಕೊಂಡು ನೋಡಿ, ಲಟ್ಕನ್ ಅಲ್ರಿ ಕಸಿವ ನೋಡಿ. ಇದು ಅರಿಬಿ ನೋಡಿ ದಡಿ ಹಾಕ್ಕೊಂಡೇನಿ ರೀ, ಒಪ್ತಾವ ಅಂಥೇಳಿ ಸಖತ್ತಾಗೈತೆ. ಯಾರು ಒಂಥರ ಲುಕ್ ಹಾಕಿ ಕೊಡಕತ್ತೈತೆ ನೋಡಿ, ಗೋಲ್ಡನ್ ಕಲರೆಲ್ಲ ಲುಕ್ ಕೊಡತ್ತೆ ನೋಡಿ. ಬನ್ನಿ ಸ್ನೇಹಿತರೆ ಮುಂಭಾಗ ರೆಡಿ ಮಾಡ್ಕೊಂಡು ಮತ್ತೆ ಸಿಗ್ತೀವಿ ನೋಡಿ. ನೋಡಿ ಸ್ನೇಹಿತರೆ ಮುಂಭಾಗ ರೆಡಿ ಅದು ನೋಡಿ, ಮುಂಭಾಗ ರೆಡಿ ಅದು. ಇವಾಗ ರೆಡಿ ಮಾಡ್ಕೊತೀನಿ. ಟೈಮ್ ಬಂದು 9:30 ಗಂಟೆ ಹಾಕಿ ಬಂದಿರ್ಬೇಕು ರೀ. ಅವೆಲ್ಲ ಯಾಕಡ್ಬೇಕು ಕಟ್ ಮಾಡ್ಕೊಂಡು ಇಟ್ಟಿದ್ರಿ. ನಾನೇ ಮತ್ತು ಶ್ರಾವಣಕುಮಾರನ ಎದ್ದೊಂಡು ನೀ ಬಾ ಮುಕ್ಕೊಂಡಾಕಂತೇಳಿ ನೋಡೋ ಸ್ನೇಹಿತರೆ ಮುಗಿಸ್ಬೇಕಂತೀನಿ. 9:30 ಆಗೈತೆ ರೀ, 10 ಗಂಟೆ ಆಗುತ್ತೆ. ಏನು ಮಾಡುತ್ತೆ ಮುಗಿಸೋದ್ರಾಗ 10 ಆಗುತ್ತೆ. 10 ಆಗಲ್ಲ ರೀ. ನಾನೇ 8:30 ಕುಂದಿರ್ತೀನಿ ಸ್ನೇಹಿತರೆ. ಹಂಗೆ ಇಟ್ಕೊಂಡು ನೋಡೋದು ವೀಡಿಯೋ ಮಾಡ್ಕೊಂಡು ನಮ್ಮದು ಇರ್ತಾಳೆ ರೀ. ಬನ್ನಿ ಸ್ನೇಹಿತರೆ ಮತ್ತು ನೋಡಿ ಲುಕ್ಸಿಂಗ್ ಪಟ್ಟಿ ಮಾಡೀನಿ. ಇದು ಕಾಜಿ ಪಟ್ಟಿ ನೋಡಿ, ಅವ್ರದ್ದು ಇಷ್ಟೇ ಉದ್ದ ಐತೆ ರೀ. ಇದು ಆರತಿ ಕೊಟ್ಟರೆ ನೋಡಿ ಇಲ್ಲಿ, ಇದು ಹಂಗೆ ಐತೆ ನೋಡಿ ಸ್ನೇಹಿತರೆ. ಇಲ್ಲಿ ಉದ್ದ ಐತಿ, ಅದಕ್ಕೆ ಅದು ಇದು ಜೋಡಿ ನೋಡಿ ಅಡ್ಡು. ಬನ್ನಿ ಸ್ನೇಹಿತರೆ ರೆಡಿ ಮಾಡಿ ಮತ್ತೆ ಸಿಗ್ತೀನಿ ನಿಮ್ಗೆ. ನೋಡಿ ಇವು ಮುಂಭಾಗ ರೆಡಿ ಅದು, ಹಿಂಭಾಗ ರೆಡಿ ಆಯ್ತು. ಇನ್ನೇನು ರೀ ರೆಡಿ ಮಾಡಿ ಜಾಯಿಂಟ್ ಮಾಡ್ಬೇಕು ನೋಡಿ ಸ್ನೇಹಿತರೆ. ರೆಡಿ ಮಾಡಿ ಮತ್ತೆ ಸಿಗ್ತೀವಿ. ನಡಿ ಅಪ್ಪಾಜಿ ಬರ್ತೀನಿ ಮುಕ್ಕೊಂಡು ಚಿನ್ನಕ್ಕ ಕರ್ಕೊಯ್ಯವನ. ನೋಡಿ ಸ್ನೇಹಿತರೆ ತೋಳನ್ ರೆಡಿ ಅದು. ಉತ್ತೋಡಿ ಇವು ಹಾಫ್ ತೋಳಲ್ಲ, ಉತ್ತೋಡಿ ನೋಡಿ ಇಲ್ಲೇ ಉತ್ತೋಳು ರೆಡಿ ಅದು ರೀ. 2 ರೆಡಿ ಮಾಡಿ ನೋಡಿ ಸ್ನೇಹಿತರೆ. ಬನ್ನಿ ಇವಾಗ ಸ್ಟಿಚ್ ಮಾಡ್ತೀನಿ ರೀ. ಶೋಲ್ಡ್ರು ಜೋಡಿಸ್ಕೋತೀನಿ ಇವಾಗ ನೋಡಿ. ಚಂದ ಐತ್ರಿ ಲಂಗ ಜಂಪರ್ದು ಮಸ್ತ್ ಐತೆ ನೋಡಿ. ಬನ್ನಿ ಸ್ನೇಹಿತರೆ ಇವು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವು ಏನೈತೆ ಇವು ಇದು ನೋಡಿ ಶ್ರಾವಣಕುಮಾರ್ ಮುಕ್ಕೊಂಡು ಕಿತಾಪತಿ ಮಾಡ್ತಾಳೆ. ಹಿಂಭಾಗ ಮುಂಭಾಗ ತೋಳು ಇಷ್ಟು ಜೋಡಿಸ್ಬೇಕು ರೀ. ಈಗ ಬನ್ನಿ ಸ್ನೇಹಿತರೆ ಜೋಡಿಸ್ಕೊಂಬರ್ತೀನಿ ಹೋಗಿ. ನೋಡಿ ಸ್ನೇಹಿತರೆ ಭುಜಾನು ಜೋಡಿಸ್ಕೊಂಡೆ. ಇನ್ನೇನೈತೆ ತೋಳು ಹಚ್ಕೋತೀನಿ ರೀ. ತೋಳು ಹಚ್ಚಿ ಸೈಡ್ ಜೋಡಿಸಿ ಬೆನ್ನು ಪಟ್ಟಿ ನೋಡ್ಬೇಕು ರೀ ಹೆಂಗೆ ಮಡ್ಚೋದಾಗುತ್ತೆ ನೋಡ್ಕೊಂಡು ಮಡ್ಚ್ಬೇಕು ರೀ. ಮುಂದೆಲ್ಲ ರೆಡಿ ಆಗೈತೆ ನೋಡಿ ಸ್ನೇಹಿತರೆ. ಬನ್ನಿ ನನ್ನ ಮಾತ್ರ ಬ್ಲೌಸ್ ಭಾಳ ಇಷ್ಟ ಆಗಕತ್ತೈತೆ ನೋಡಿ, ಮಸ್ತ್ ಕುಂತೈತೆ ರೀ, ನೀಟ್ ಬರಾಕತ್ತೈತೆ ಸ್ನೇಹಿತರೆ. ಬನ್ನಿ ಮತ್ತೆ ಸಿಗ್ತೀನಿ ನಿಮಗೆ. ತೆಗಿಯಪ್ಪ ಅದು ತಿನ್ಬಾರ್ದಪ್ಪ ಚಿ ಆ ಕಡೆ ಹೋಗಿ. ಬನ್ನಿ ಸ್ನೇಹಿತರೆ ತೋಳು ಹಚ್ಕೊಂಡು ಮತ್ತೆ ಸಿಗ್ತೀವಿ ನಿಮಗೆ. ನೋಡಿ ಸ್ನೇಹಿತರೆ ಫೈನಲ್ ಜಂಪರ್ ಮುಗೀತು, ಬೆನ್ನು ಪಟ್ಟಿನ ಮಡ್ಚಿದ್ದು ನೋಡಿ ಇಷ್ಟು ಬಂತು ಮುಗೀತೀಗ. ಇದೇ ಮಾಡಿ ಸೈಡ್ ಜೋಡಿಸ್ಬೇಕು ನೋಡಿ. ಸೈಡ್ ಜೋಡಿಸಿ ಅವ್ರ ಅತ್ತೆ ಜೋಡಿಸಿಟ್ಟನೆ ಮುಗೀತು ನೋಡಿ ಸ್ನೇಹಿತರೆ. ಟೈಮ್ 10:30 ಆಗೈತೆ. ಬನ್ನಿ ಸ್ನೇಹಿತರೆ ಸೈಡ್ ಜೋಡಿಸಿ ಮತ್ತೆ ಸಿಗ್ತೀವಿ ನಿಮಗೆ. ನೋಡಿ ಸ್ನೇಹಿತರೆ ಮುಗೀತು ನೋಡಿ. ಇದು ಬ್ಲೌಸು ರೌಂಡ್ಗಳು ಉತ್ತೋಳು ಮುಗೀತು ನೋಡಿ. 300 ರೂಪಾಯಿ ನೋಡಿ. ಇದಕ್ಕೆ 300 ರೂಪಾಯಿ ದುಡ್ಡು ನೋಡಿ ಸ್ನೇಹಿತರೆ. 300 ಅದು 300 600 ಅದಕ್ಕಿಂತ 300 ಕೊಟ್ಟಿಲ್ಲ ರೀ. ಇದಕ್ಕಿಂತ 300 ಕೊಟ್ಟಿಲ್ಲ. ಅವ್ರು 200 ಅಂದ್ರೆ ನಾನು 300 ಅಂದೇನಿ ರೀ. ನನ್ನ ಪ್ರಕಾರ 700 ಟೋಟಲಾಗಿ ನಾವು ಒಟ್ಟು 500 ರೂಪಾಯಿ ನೋಡಿ ಇವತ್ತಿಂದು. ಅವ್ರೇನು ಎಷ್ಟು ಕೊಡಲ್ಲ ರೀ. ನಾನು ಅಂತೀನಿ ರೀ ಹಂಗೆ ಒಂದೆರಡು ಸುಲಭಿಲ್ಲ ರೀ. ಬಾಯಿಲೆ ಹೇಳ್ತೀವಿ ರೊಕ್ಕ ಕೊಡಬೇಕಲ್ಲ ಸ್ನೇಹಿತರೆ. ಬಟ್ ನಾನು ಅನ್ಕೊಂಡ ಪ್ರಕಾರ 500 ರೂಪಾಯಿ ನೋಡಿ. ಬನ್ನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಿಮಗೆ. ನೀವು ಮುಗೀತಿದ್ದು ಲಂಗ ಒಂದು ಹೊಲಿಬೇಕು ರೀ. ರಾತ್ರಿ ಟೈಮ್ ಏಟಾಗಿವತ್ತೇನು ರೀ, ಈಗ 11 ಆಗೈತೆ ನೋಡಿ ಸ್ನೇಹಿತರೆ. ಬ್ಲೌಸ್ ಮುಗೀತು, ಲಂಗ ಹೊಲಿಬೇಕು ಇವಾಗ. ಟೈಮ್ ಒಂದು 11 ಗಂಟೆ ಆಗೈತೆ ರೀ. ಫುಲ್ಲು ನಿಧಿ ಬಂದೈತೆ ರೀ, ಫುಲ್ ಸುಸ್ತ. 2 ಬ್ಲೌಸ್ ಕಟ್ ಮಾಡೀನಿ ರೀ, 2 ಬ್ಲೌಸ್ ಸ್ಟಿಚ್ ಮಾಡೀನಿ, 100 ರೂಪಾಯಿ ಹೊಲಿಗೆ ಹಾಕೀನಿ, ಮತ್ತು ಒಂದು ಲಂಗ ಹೊಲಿಗೆ ಹಾಕೀನಿ. ಇಷ್ಟು ಕೆಲಸ ಮಾಡಿ ಸ್ನೇಹಿತರೆ. ಟೇಲರಿಂಗ್ ಕೆಲಸ ಮತ್ತು ಮನೆ ಕೆಲಸ. ಇವತ್ತು ಅಡುಗೆ ಏನು ಇಲ್ಲ ನೋಡಿ. ಹಂಗಂದ್ರೆ ಪ್ರಸಾದ ಥರ ಅಡುಗೆ ಮಾಡಿಲ್ಲ. ಆದ್ರೆ ಸಂಜೆನೇ ಒಂದು ಅವಲಕ್ಕಿ ಮಾಡ್ಕೊಂಡಿನಿ. ಮಧ್ಯಾಹ್ನ ಬಟ್ಟೆ ಬಾಂಡೆ ಮಕ್ಕಳು ಜಾಕ ಮಕ್ಕಳು ಮನೆಯಾಗಿರ್ತಾರೆ. ಸಂಡೇ ಇವತ್ತು ಇಷ್ಟು ಜೀವ ತಿಂದ್ರೆ ಸ್ನೇಹಿತರೆ, ಅಷ್ಟು ಜೀವ ತಿಂದು ನೋಡಿ. ಅದರ ಕರೆಂಟ್ ಒಂದು ಅಷ್ಟೇ ಜೀವ ತಿಂದರೆ. ಕರೆಂಟೂ ಸಿಕ್ಕಾಪಟ್ಟೆ ಕಾಡಿದ್ರು ಸ್ನೇಹಿತರೆ. ಬನ್ನಿ ಫುಲ್ ಸುಸ್ತಾಗೈತಿ. ಇವಾಗ ಮಾತ್ರ ಲಂಗ ಒಂದು ಟಿಚ್ ಹಾಕ್ಬೇಕು ರೀ. 2 ಹೊಲಿಗೆ ಹಾಕ್ಬಿಡ್ತೀನಿ ರೀ. ಅದಕ್ಕೆ ಹಾಕ್ತೀನಿ ರೀ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಅದಕ್ಕೆ ಹೊಲಿಗೆ ಹಾಕಿ ಮುಕ್ಕೋತೀನಿ ಸ್ನೇಹಿತರೆ. ನಾನು ಅಲ್ಲೈತೆ ನೋಡಿ ಹೊಲಿಗೆ ಹಾಕಿ ಮುಕ್ಕೋತೀನಿ. ಶ್ರಾವಣಕುಮಾರ್ ಮುಕ್ಕೋದು ನೋಡಿ. ದಾರಿ ಕಾದು
ನೋಡಿ ಫುಲ್ ನಿದ್ದಿರಿ ಸುಸ್ತು ಭಾಳ ಆಗೈತಿ. ಅದಕ್ಕೆ ಎರಡು ಹೊಲಿಗೆ ಹಾಕಿ ಅಲ್ಲಿ ಹೊಡ್ಯಾಕತ್ತೈತಿ. ಏನು ಮಾಡ್ಬೇಕು ನೋಡಿ ಸ್ನೇಹಿತರೆ, ಬನ್ನಿ ಅದಕ್ಕೆ ಎರಡು ಹೊಲಿಗೆ ಹಾಕಿ ಮತ್ತೆ ಸಿಗ್ತೀನಿ ನೋಡಿ. ಮತ್ತೆ ಸಿಗಲ್ಲ ನೋಡಿ ಸ್ನೇಹಿತರೆ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನಾಳೆ ವಿಡಿಯೋದಾಗ ಸಿಗ್ತೀನಿ ಸ್ನೇಹಿತರೆ. ಎಲ್ಲರಿಗೂ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ವಿಡಿಯೋ ಫುಲ್ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಬಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ನೈಟ್, ಬಾಯ್. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ವಿಡಿಯೋ ನೋಡೋದಕ್ಕೆ.